ಯಾರು ನೀನು? ಯಾವನ್ಲೇ ನೀನು? ಏನ್ ರೌಡಿಸಮ್ ಮಾಡಕತ್ತೇನ್ ನೀನು? ಗುಂಡಗಿರಿ ಮಾಡ್ತೀನಿ ನೀನು? ಇಲ್ಲಡ ತಮ್ಮ, ನೀ ಯಾರ ಜೊತೆಗೆ ಇಟ್ಕೊಂಡಂಗ ನನ್ನ ಜೊತೆಗೆ ಇಟ್ಕೊಂಡಿ ಅಂದ್ರೆ ಬಗ್ಗಿನ ಹರಿಯಂಗಿಲ್ಲ. ಮತ್ತ ಆಕಿ ಬರೀ ಒಂದು ಊರನ್ನ ಸೇರಿಸಿ ಚಪ್ರಿ ಹುಡ್ಸಾಳ. ಮತ್ ನಾನು ಮಾವನ ಮನೆಗೆ ಕಳಿಸ್ತೀನಿ. ನೀನು ನನ್ನನ್ನು ಹಗರ ತಿಳ್ಕೊಬೇಡ ಏನ. ನಾನು ಅವರು ಫ್ಯಾಮಿಲಿ ಫ್ರೆಂಡ್, ಬೇಕಂದಂಗೆ ಮಾತಾಡ್ತೀವಿ, ಬ್ಯಾಡ ಅಂದ್ರೆ ನಾವು ಹೋಗ್ತೀವಿ ಎದ್ದು. ಅದನ್ನೆಲ್ಲ ಕೇಳಕ್ ನಿನಗೇನು ಅಧಿಕಾರ ಇಲ್ಲ. ಮುಚ್ಕೊಂಡು ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗು. ಇಲ್ಲಿ ಬಂದು ಏನ್ರ ಗುಂಡಾಗಿರಿ ಮಾಡಿದಿ ಮತ್ತು ನಾನೇನಂತ ತೋರಿಸ್ಬೇಕಾಗತ್ತ ಮಗನ ನಿನಗ? ಇಲ್ಲಡ ಮತ್ತ ಏಯ್ ಇರ್ಲಾಳ ಇರ್ಲಿ, ಎಲ್ಲೊಕ್ಕಿರಿ? ನಿಮ್ದು ಇಷ್ಟು ಗೊತ್ತಾಗೈತಲ್ಲ, ನಿಮ್ದು ಲೂಪ್ ಹೋಲ್ ಇಷ್ಟು ಗೊತ್ತಾಗೈತಲ್ಲ ನನಗ ಸಾಕು. ನಾ ಯಾರಂತ ತೋರಿಸ್ತೀನಿ, ನೋಡ್ತೀರ ನೀನು. ನೀವೇನು ಅಷ್ಟು ಸುಲಭಕ್ಕೆ ನೀವಿಬ್ಬರನ್ನು ಬಿಡ್ತೀನಿ ಅಂತ ತಿಳ್ಕೊಬೇಡ್ರಿ. ತೋರಿಸ್ತೀನಿ ನಾನು. ಹೋಲೆ ಸುಳಿ ಮಗನ, ಹೋಗ. ಯಾಕೆ ಸುಮ್ಮನೆ ನನ್ನ ಬಾಯಿ ಒಳ್ಳೆ ಬೇಗ ತರಿಸ್ತಿ? ಸುಮ್ಮನೆ ಹೋಗ. ನೀ ತೋರಿಸ್ತೀಯಲ್ಲ, ನಾನು ನೋಡ್ತೀನಿ. ನಾನು ನಿಮ್ಮೂರಾಗ ಇರ್ತೀನಿ. ಏನು, ನಾನು ಎಲ್ಲೂ ಹೊಂಟಿಲ್ಲ. ನಾನು ನಿಮ್ಮೂರಾಗ ಇರ್ತೀನಿ. ಅದು ಏನು ತೋರಿಸ್ತೀಯೋ ತೋರ್ಸಪ್ಪ, ನಾನು ನೋಡ್ತೀನಿ. ನೋಡಕ್ಕಂತೆ ನಿಮ್ಮಿಬ್ಬರು ರಂಗಿನಾಟ ಎಲ್ಲ ರೆಡ್ ಹ್ಯಾಂಡಾಗಿ ಹಿಡಿದು ಇಡೀ ಊರ್ ಮಂದಿ ಮುಂದನ ನಿಮ್ಮಿಬ್ಬರದು ಬಯಲು ಮಾಡಲಿಲ್ಲ ಬಣ್ಣನ. ನಾನು ಪವ್ಯಾನ ಅಲ್ಲಲ್ಲೇ ನೋಡ್ತಾ ಇರ ನೀನು. ಆತು, ತೋರ್ಸ್ಬಂತೆ ಅಂತ ನಮ್ಮ ಬಣ್ಣ ಎಲ್ಲ ಊರವ್ರ ಮುಂದೆ ಬಯಲು ಮಾಡುವಂತೆ ಅಂತ. ಈಗ ಇನ್ನೊಂದು ನಿಮಿಷ ನೀನು ಇಲ್ಲಿದ್ದೆ ಅಂದ್ರೆ ನಿನ್ನ ಬಣ್ಣ ನಾ ಬಯಲು ಮಾಡ್ತೇನೆ. ಇರ್ಲಿ ಮೆರಿ ನಿನಗೈತಲ್ಲೇ ಸೋಡಾ ಬುಡ್ಡಿ ಪೂಜಿ ನಿನಗೈತಿ. ಅಪ್ಪ, ನಿಜವಾಗ್ಲೂ ರೀ ನಾಗರಾಜ್ ಅವ್ರೆ, ಅವ್ನು ನೋಡಿ ನನಗಂಕುರಿ ಹೆಂಗೆ ಭಯ ಆಗಿತ್ತು ಗೊತ್ತಾ? ಯಪ್ಪ, ಜೀವ ಬಾಯಿಗೆ ಬಂದ್ಬಿಡಿತ್ತು ನಂಗೆ. ನೀವು ಬೆಸ್ಟ್ ಮಾತಾಡಿದ್ರಿ ನೋಡ್ರಿ ಪೂಜಾ ಅವ್ರೆ, ಇನ್ಮೇಲೆ ಈ ಥರ ಎಲ್ಲ ಪಬ್ಲಿಕ್ ಪ್ಲೇಸ್ ಒಳಗೆ ಮೀಟ್ ಆಗೋದು ಬೇಡ. ಅದು ನಾವೇನೇ ಮಾತುಕತೆ ಮಾಡಿದ್ರು ಇಲ್ಲ ನಮ್ಮ ಮನೆಗೆ ನೀವು ಬರ್ರಿ, ಇಲ್ಲ ನಿಮ್ಮ ಮನೆಗೆ ನಾ ಬರ್ತೀನಿ. ಇದು ಯಾಕೋ ಬೇರೆ ಥರನ. ಅವ ಬೇರೆ ನಮ್ಮಿಬ್ಬರ ಮೇಲೆ ಕಣ್ಣಿಟ್ಟಿರ್ತೀನಿ ಅಂತ ಬೇರೆ ಹೇಳಕತ್ತಾನ. ಆಮೇಲೆ 1-9 ಆದ್ರೆ ಕಷ್ಟ. ನಾ ಹೇಳಕತ್ತೀನಲ್ಲ, ನಾ ಇನ್ನೂ ಒಂದು ಒಳ್ಳೆ ಹುಡುಗಿ ನೋಡಬೇಕು, ಮದುವೆ ಆಗಬೇಕು. ಅದಕ್ಕೆ. ಅಯ್ಯೋ ನನ್ನ ಮುದ್ದಿನ ರಾಜ, ಆಯ್ತು ಆಗ್ವಂತ್ರಂತೆ. ಇವಾಗ ಮದ್ವಿದ ಚಿಂತೆ, ನಾನಿಲ್ಲೇನ್ರಿ? ನೋಡ್ರಿ ಪೂಜಾ ಅವರೇ, ಎಷ್ಟ ಮಾಡಲಿ ನೀವು ನಿಮ್ಮ ಗಂಡನ ಜೊತೆಗೆ ಇರೋಕೆ ಇಷ್ಟಪಡ್ತೀರಿ. ನೀವೇನು ಅವ್ರು ಡೈವರ್ಸ್ ಕೊಟ್ಟು ನಾನು ಮದುವೆ ಆಗ್ತೀರಾ? ಇಲ್ಲ. ಮತ್ತೆ ನನಗಂತ ಒಂದು ಜೀವ ನನಗಂತಾನೇ ಇರಬೇಕಲ್ಲ. ನಾನು ನಿಮಗಂತಾನೇ ಇರೋದ್ರಿ ನಾಗರಾಜ್ ಅವರೇ. ಬನ್ನಿ ಇಲ್ಲಿ ಮಾತಾಡೋದು ಬೇಡ. ಯಾಕಂದ್ರೆ ಇನ್ಮೇಲೆ ಭಾರಿ ಹುಷಾರಾಗಿರ್ಬೇಕು. ಇವ ಮೊದ್ಲು ಮಾಡಿ ಇವನ ಜೊತೆಗೂ ಭಾರಿ ಹುಷಾರಾಗಿರ್ರಿ. ಇವ ಎಲ್ಲರ ಕಂಡ ಅಂದ್ರೆ ಸ್ವಲ್ಪ ಎಚ್ಚೆತ್ಕೊಳ್ರಿ, ನನಗೂ ಹೇಳ್ರಿ. ಇನ್ಮೇಲೆ ನಾವು ನಿಮ್ಮೂರಾಗ ಸಿಗೋದು ಬೇಡ್ರಿ. ನಾ ಹೇಳ್ತೀನಿ ಕೇಳ್ರಿ. ಇಲ್ಲ ಕೊಪ್ಪಳ, ಇಲ್ಲ ಹೊಸಪೇಟೆ, ಜಗ್ಗದವು ಆ ಕಡೆ ಈ ಕಡೆ ಹೋಗೋಣ ಅಂತ. ಇಲ್ಲ ಮನೆಗೆ ಬಂದ್ಬಿಡ್ರಿ, ಬೆಸ್ಟ್. ಅದು ಮಾತಾಡ್ಬೋದು ಆರಾಮಾಗಿ. ಆಯ್ತು ತಗೊಳ್ಳಿ, ನಾ ಹೇಳ್ತೀನಿ. ನನ್ನ ಗಂಡ ಕೆಲ್ಸಕ್ಕೆ ಹೋದ್ಮೇಲೆ, ನನ್ನ ಮಕ್ಳು ಕೆಲ್ಸಕ್ಕೆ ಹೋದ್ಮೇಲೆ ಫೋನ್ ಮಾಡ್ತೀನಿ, ಮನೆಗೆ ಬರುವಂತ್ರಂತ. ಬನ್ನಿ ಈಗ ಹೋಗೋಣ. ಅಜ್ಜ, ಲಕ್ಷ್ಮೀ ವಿಚಾರ ನನ್ನ ಲಕ್ಷ್ಮೀ ವಿಚಾರ ಹೇಳ್ತೀನಿ ಮಗಳ. ಮನೆಯಾಗ ಯಾರ ದೊಡ್ಡಾರಿದ್ರ ಕರಿಯವ್ವ ತಾಯಿ, ಕರಿಯವ್ವ ಮಗಳ. ಮಗಳ, ದೊಡ್ಡವ್ರು ಯಾರ ಇದ್ರ ಕರಿಯವ್ವ ಮನೆಯಾಗ? ಲಘು ಕರಿಯವ್ವ. ಒಮ್ಮೆ ಬಾರ್ದು ಕರಿತೀನಿ ಅವನ್ನ. ಸಾಕ ಯವ್ವ, ಸಾಕ ಕರಿಯವ್ವ ಮನೆಯಾಗಿನ. ಯವ್ವ ತಾಯಿ ಬಾರವ್ವ, ಜಯವಾಗಲಿ ಬಂದ ಕಾರ್ಯವೆಲ್ಲ ಸುಗುಣವಾಗಲಿ ತಾಯಿ. ಹೊರಗ ಬಾರವ್ವ ನಮ್ಮವ್ವ, ಹೊರಗ ಬಾ. ಏ ಪುಟ್ಟಿ, ಯಾರದ? ಯವ್ವ ನಾನವ್ವ, ಬುಡುಬುಡುಕಿ ದಾಸ ಮನಿ ಬಂದ್ ನಾನವ್ವ. ಬಾರವ್ವ, ಹೊರಗೆ ಬಾರವ್ವ ತಾಯಿ. ಲಕ್ಷ್ಮೀ ವಿಚಾರ, ಧನಲಕ್ಷ್ಮೀ ವಿಚಾರ ಹೇಳಾಕ ನಮ್ಮವ್ವ ತಾಯಿ ಎಲ್ಲವ್ವ ತಾಯಿ ಮನಿವರೆಗೂ ಬಾಕ್ಲವರೆಗೂ ಕರ್ಸಾಳವ್ವ. ಬಾರವ್ವ ಬಾ. ಅಯ್ಯೋ, ನಮಗ ಇಲ್ಲಿ ತಿನ್ನ ಕೂಳಿಲ್ಲ ಅಂತ ನಾವು ಪೇಚಾಡಕತ್ತೀವಿ. ಈ ತೊಗೊತ್ತ ಅಣ್ಣಾರ, ಮುಂದೆ ಹೋಗ್ಬರ್ರಿ. ಮನ್ಯಾಗ ಗಣಮಕ್ಳು ಯಾರು ಇಲ್ಲ, ರೊಕ್ಕ ಪಕ್ಕ ಏನೂ ಇಲ್ಲ, ಕಾಳು ಕಡಿನೂ ಏನೂ ಇಲ್ಲ. ಮುಂದೆ ಬರ್ರಿ. ಜಯವಾಗಲಿ ತಾಯಿ. ಎಲ್ಲ ನಿಂತ ಕಾರ್ಯವೆಲ್ಲ ಶುಭವಾಗಲಿ ತಾಯಿ. ನಿನ್ನ ಮನದಾಗಿರುವ ದುಗುಡವೆಲ್ಲ ದೂರಾಗಲಿ ತಾಯಿ. ನಿಂತ ಕೆಲಸವೆಲ್ಲ ನೀರಾಗಿ ಹರಿದು ಹೋಗಲಿ ತಾಯಿ. ಹೇಳವ್ವ, ನಿನ್ನ ಕಷ್ಟ ಎಲ್ಲ ನಮ್ಮವ್ವ ತಾಯಿ ಎಲ್ಲವ್ವ ಗೊತ್ತಂತಾಳವ್ವ. ಲಕ್ಷ್ಮೀ ವಿಚಾರ ಹೇಳಂತ ಹೇಳಿ ಕಳ್ಸಾಳವ್ವ ನಮ್ಮವ್ವ ಎಲ್ಲವ್ವ ತಾಯಿ. ನೀ ಕೂಡ ಕಾಸು ಪುಡಿಗಾಸು ಯಾರಿಗೆ ಬೇಕಯ್ಯವ್ವ? ನೀನ ಇಟ್ಕೋ, ನನಗೆ ಬೇಡ. ನಿನ್ನ ಮನೆಯಾಗಿರೋ 2 ಹಳೆ ಸೀರೆ, ನಿನ್ನ ಗಂಡಂದು ಒಂದು ಪಂಜಿ, ನಿಂದು ಒಂದು ಇರೋದೊಂದು ಹಳೆ ಸೀರೆ ಕೊಟ್ರೆ ಸಾಕಂತಾಳ ನಮ್ಮವ್ವ ಎಲ್ಲವ್ವ ತಾಯಿ, ಸಾಕಂತಾಳ. ಅಯ್ಯೋ ಯಪ್ಪ, ಎಣ್ಣ ಯಾ ಲಕ್ಷ್ಮಿ ತಂದೆ ಯಪ್ಪ?
ಹಾ ಅದು ಏನು ಕರ್ಮಕ್ಕೇನ. ಹಾ ಅದೃಷ್ಟ ಲಕ್ಷ್ಮಿ ಹೋಗಿ ದರಿದ್ರ ಲಕ್ಷ್ಮಿ ಬಂದು ಕುಂತಾಳ ಮನ್ಯಾಗ. ಎಲ್ಲಿಂದ ತರಲಿ ನಾನರ ಕಾಸು? ನಿನಗೇನಪ್ಪ ಪುಡ್ಗ ಸಂತಿ? ನಾವು ಆ ಪುಡ್ಗಾಸಿಗೆನ ಹೋಗ್ಬೇಕು. ಮುಂಜಾನೆ 7ಕ್ಕೆ ಹೋಗಿ ಸಂಜೆ ಮುಂದೆ 6ರವರೆಗೂ ದುಡಿದ್ರೆ ಬರ್ತ. ನೀನೇನು ಬಿಡು. ಈಗೇನು ಒಂದು ಮುಟ್ಟಿಗೆ ಜೋಳದವು ತಂದು ಕೊಡಂದ್ರೆ ಕೊಡ್ತೀನಿ ನೋಡು. ಅದು ಇದು ಅಂತ ಏನು ಕೇಳಂಗಿಲ್ಲ. ತಲಿ ಕೆಡ್ಸ್ಯಾಬೇಡ ಮಗಳ, ತಲಿ ಕೆಡ್ಸ್ಯಾಬೇಡ ತಾಯಿ ನೀನು, ತಲಿ ಕೆಡ್ಸ್ಯಾಬೇಡ. ಆ ಮುಟ್ಟಿಗೆ ಜ್ವಾಳ 300 ಚೀಲ ಜ್ವಾಳ ಆಗಿ ನಿನ್ನ ಮನೆಯಾಗ ರಾಶಿ ರಾಶಿ ನೀ ಜ್ವಾಳದ ಚೀಲ ಒಟ್ಟ ಅದನ್ನ ನೋಡ್ಬೇಕು ಅಂತಾಳ ನಮ್ಮವ್ವ ತಾಯಿ. ಎಲ್ಲವ್ವ ನೋಡ್ಬೇಕಂತಾಳ. ನಾನು 3 ರಾತ್ರಿ ಕಳೆದು 3 ಹಗಲು ಕಳೆದು 3 ವಾರ ಕಳೆದು 3 ದಿನ ಕಳೆದು 3 ತಿಂಗಳಿಂದ ಪಟ್ಟ ಶ್ರಮಕ್ಕೆ ಸಿಕ್ಕೈತೆವ್ವ ನನಗ ದೇವಿ ಪ್ರಸಾದ. ಅದನ್ನ ನಿನಗ ಕೊಡುವಂತಾಳ ನಮ್ಮವ್ವ ತಾಯಿ, ನಿನಗ ಕೊಡುವಂತಾಳ. ನೀನು ಮಾಡ್ಬೇಕಾಗಿರೋದು ಇಷ್ಟ ಯವ್ವ, ನನಗೇನು ಬೇಡ. ನಾ ಕೇಳಿದ್ದು ಕೊಟ್ಬಿಡು. 2 ಸೀರೆ 2 ಪಂಜಿ ನಿನ್ನ ಗಂಡನು ಅವು ಹಳೆವು ಕೊಡುವಂತಾಳವ್ವ ನಮ್ಮವ್ವ. ಎಣ್ಣ ಕರೆನ ಹಳೆ ಸೀರೆ ಹಳೆ ಪಂಚ್ ಅಷ್ಟೇ ಕೊಡ್ತೀನ. ಮತ್ತೆ ಮ್ಯಾಗ 11 ರೂಪಾಯಿ ಅಂತ ಕೇಳ್ಬೇಡ. ನನ್ನ ಮಗಳು ಈಗ ಕುರ್ಕುರೆ ರೊಕ್ಕ ಕೇಳಲ್ಲ. ಆಕಿಗೆ ಇಲ್ಲ ನೀನು 5 ರೂಪಾಯಿ ಗತಿ ಇಲ್ಲ. ಬೇಕಾದ್ರೆ ನೀನ ಕೊಟ್ಟೋಗಾಕಿ ಕುರ್ಕುರೆ ತಿಂತಾಳ. ಹೆಂಗೋ ಅಜ್ಜಂದಾಳ ನಿನಗ. ಯವ್ವ ಇಂಥ ಗತಿಗೇಡ್ತನ ನಿನಗೆ ಬರಬಾರ್ದಾಗಿತ್ತು, ಇಂಥ ದರಿದ್ರತನ ನಿನಗೆ ಬರಬಾರ್ದಾಗಿತ್ತು. ನೀನು ಪೂಜಾ ಪುನಸ್ಕಾರ ಮಾಡಿಲ್ಲ ಅಂತ ನಮ್ಮವ್ವ ಎಲ್ಲವ ತಾಯಿ ಸಿಟ್ಟಾಗ್ಯಾಳವ್ವ, ಸಿಟ್ಟಾಗ್ಯಾಳ. ಈಗ ನಾ ಹೇಳ ಕಾರ್ಯ ನೀ ಮಾಡಿದಿ ಅಂದ್ರೆ ಅದೃಷ್ಟ ಲಕ್ಷ್ಮಿ ನಿನ್ನ ಮನೆಯಾಗ ಬಂದು ಕಾಲ ಮುರ್ಕೊಂಡು ಕುಂದ್ರಲಿಲ್ಲ ಅಂದ್ರೆ ನನ್ನ ಬುಡುಬುಡುಕಿ ದಾಸ ಅಂತ ಕರಿಬೇಡವ್ವ, ನನ್ನ ರಾಮಣ್ಣ ಅಂತ ಕರಿ. ಆತಪ್ಪ ಇಲ್ಲೇ ಇರು, ತಂದು ಕೊಡ್ತೀನಿ. ಮುಟ್ಟಿಗೆ ಜೋಳನೂ ಬೇಡ? ಬ್ಯಾಡವ್ವ ಬ್ಯಾಡ. ಆ ಮುಟ್ಟಿಗೆ ಜ್ವಾಳ 300 ಚೀಲ ಜ್ವಾಳ ಆಗ್ಲಿ ಅಂತ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಅವ್ವ, ಆಶೀರ್ವಾದ ಮಾಡ್ತೀನಿ. ನಾನು ಈಗ ಹೇಳೋದನ್ನ ಲಕ್ಷ ಕೊಟ್ಟ ಕೇಳ. ಎಣ್ಣ ಅದೇನು ಹೇಳ್ಬೇಕಂತ ಹೇಳ, ಪಟ್ ಅಂತ ಹೇಳ, ನಾ ತಂದು ಕೊಡ್ತೀನಿ. ಏನಿಲ್ಲವ್ವ, 3 ಪಾವ ಅಕ್ಕಿಗೆ ನಾನು ಕೂಡ ಅಕ್ಕಿ ಬೆರೆಸಿ ಅನ್ನ ಮಾಡಿ ಮನಿ ಮಂದಿ ಎಲ್ಲ ಉಂಡು ನೀನು ದೇವಿಗೆ 3 ವಾರ ದೀಪ ಬಿಡ್ದಂಗ ಮುಸ್ಸಂಜೆ ಹೊತ್ನ್ಯಾಗ ದೀಪ ಹಚ್ಚಿದಿ ಅಂದ್ರೆ ನಿನ್ನ ಮನೆಯಾಗ ಲಕ್ಷ್ಮಿ ಬಂದ ಕಾಲ ಮುರ್ಕೊಂಡ ಕುಂದಿರ್ಲಿಲ್ಲ ಅಂದ್ರ ನನ್ನ ಹೆಸರು ಬುಡುಬುಡುಕಿ ದಾಸಯ್ಯ ಅಲ್ಲೆವ್ವ, ಅಲ್ಲ ಅಲ್ಲ. ಹೌದಾ? ನೀನ ಅಕ್ಕಿ ಕೊಡ್ತೀಯ? ಆತು ತಾ. ಜಾಸ್ತಿ ಆಸೆ ಪಡಬೇಡ ತಾಯಿ, ಕೇಳ. ನಾನು ಕೂಡ ಮುಟ್ಗಿ ಅಕ್ಕಿಯಾಗ ನಿಂದ ಪೂರ ಹಣೆ ಬರಹ ಬರದಾಳ ನಮ್ಮವ್ವ. ಅರ್ಥ ಮಾಡ್ಕೊಂಡು ನೀನು ದೇವಿನ ಹೇಳ್ದಂಗ ಕೇಳಕೊಂಡು ದೇವಿ ನಂಬಿ ನಡಿಯಂತಾಳ ನಮ್ಮವ್ವ. ಎಲ್ಲವ್ವ ದೇವಿನ ನಂಬಿ ನಡಿಯಂತಾಳ. ನಾನಿನ್ನ ಬರ್ತೀನಿ. ಒಡ್ಡೆವ್ವ ನಿನ್ನ ಉಡಿಯಾಗ ಹಾಕಿ ಹೊಕ್ಕೇನಿ ನಾನು ಪ್ರಸಾದನ. ಉಡಿ ಒಡ್ಡೆವ್ವ. ಅಯ್ಯ ಆತು ತೋ ಹುಡ್ಯಾಗ ಹಾಕು. ಇದನ್ನ ಯಾವತ್ತು ಮಾಡ್ಕೋಬೇಕ? ಅಣ್ಣನ ಇವತ್ತ ಮಾಡ್ಕೋಬೇಕಾ ನಾಳೆ ಮಾಡ್ಕೋಬೇಕಾ? ಯವ್ವ ನೀನು ತಡ ಮಾಡ್ದಷ್ಟು ತಡ್ಕಳಲ್ಲ ನಮ್ಮವ್ವ. ನಿನಗಿದ್ದೀತ ತಾಳ್ಮೆ ನಮ್ಮವ್ವಗಿಲ್ಲ ಲಕ್ಷ್ಮವ್ವ. ಲಕ್ಷ್ಮವ್ವನಷ್ಟು ಚಂಚಲೇ ಬೇರೆ ಯಾರು ಇಲ್ಲವ್ವ. ಆಕೆ ನೀನು ಕಾಂಪಿಟೇಷನ್ ಕೊಡಬಾಡ್ಯವ್ವ, ಕೊಡಬಾಡ. ಇವತ್ತು ರಾತ್ರಿ 8 ಗಂಟೆ ಕಳಿಯೋದ್ರೊಳಗೆ 3 ಕಾಲ್ಪಾವಕ್ಕೆ ಹಾಕಿ ನೀನು ಅನ್ನ ಮಾಡಿ ಮನಿ ಮಂದಿ ಎಲ್ಲ ಉಂಡ್ರಿ ಅಂದ್ರೆ ನಮ್ಮವ್ವ ಲಕ್ಷ್ಮಿ ಪ್ರಸನ್ನ ಆಗ್ತಾಳೆವ್ವ. ನಮ್ಮವ್ವ ಲಕ್ಷ್ಮಿ ಪ್ರಸನ್ನ ಆಗ್ತಾಳ. ನಾ ಯಾರ ಮನೆಗೂ ಹೋಗಿಲ್ಲ, ಯಾರ ಮನೆಗೂ ಏನು ಕೇಳಿಲ್ಲ. ನಿನ್ನ ಮನೆಗೆ ಬಂದು ನಿಂತೀನಂದ್ರ ಲಕ್ಷ್ಮೀ ಕೃಪಾ ಕಟಾಕ್ಷ ನಿನ್ನ ಮ್ಯಾಲ ಐತಿ ಅಂತ ತಿಳಿಯವ್ವ. ಲಕ್ಷ್ಮೀ ಕೃಪಾ ಕಟಾಕ್ಷ ನಿನ್ನ ಮ್ಯಾಗ ಐತಿ. ಹಾಕೆಣ್ಣ ಉಡ್ಯಾಗ ಹಾಕ ಪ್ರಸಾದನ. ಹಾಕ್ತೀನಿವ್ವ. ಇದು ನಮ್ಮವ್ವನ ಪ್ರಸಾದ. ಒಂದು ಹೊಗಳು ಕೆಳಗೆ ಚೆಲ್ಲಾರ್ದಂಗ ಮನಿ ಮಂದಿ ಎಲ್ಲ ತಿನ್ನಬೇಕಂದ್ರೆ ತಿನ್ನಬೇಕವ್ವ. ತಗೋ ಹಿಡಿ ಪ್ರಸಾದ. ನಾ ಇನ್ನ ಬರ್ತೇನೆ. ಎಲ್ಲ ಒಳ್ಳೇದಾಗತ್ತ. ಬುಡುಬುಡುಕಿ ದಾಸಯ್ಯ ಹೇಳೋದೆಂದು ಸುಳ್ಳಾಗಲ್ಲೆವ್ವ, ಸುಳ್ಳಾಗಲ್ಲ. ಲಕ್ಷ್ಮೀ ವಿಚಾರ, ಧನಲಕ್ಷ್ಮೀ ವಿಚಾರ. ಇನ್ನ ಮನೆಗೆ ಹೋಗ್ಬೇಕು. ಯವ್ವ ತಾಯಿ, ಮನಿ ಹತ್ರ ಬುಡುಬುಡುಕಿ ದಾಸಯ್ಯ ಬಂದಾನವ್ವ. ಒಂದು ಮುಟ್ಟಿಗೆ ಜ್ವಾಳ ನೀಡಂತಾನವ್ವ, ಒಂದು ಮುಟ್ಟಿಗೆ ಜ್ವಾಳ ನೀಡಂತಾನ. ಬಾರವ್ವ ಒಳಗ ತಾಯಿ, ಮಹಾತಾಯಿ ಹೊರಗ ಬಾ. ಗೀತಾ ಏ ಗೀತಾ, ಅತ್ತಿಯರ ಅಲ್ಲೋಡ ಯವ್ವ ಬುಡುಬುಡುಕಿ ದಾಸಯ್ಯ ಬಂದ ನೋಡು. ಅತ್ತಿಯರ ಬುಡುಬುಡುಕಿ ದಾಸಯ್ಯ ಯಾರ್ರಿ? ತೋಟದ ಮನೆಗೆ, ಈ ತೋಟದ ಮನೆಗೆ ಹೊಲ್ದಾಗ ಯಾವ ಬುಡುಬುಡುಕಿ ದಾಸಯ್ಯ ಬರ್ತಾರ್ರಿ? ನನಗೇನು ಕೇಳಿಲ್ ಬಿಡ್ರಿ. ಇಲ್ಲವಾ ಗೀತಾ, ಖರೆ ನಾ ಬುಡುಬುಡುಕಿ ದಾಸಯ್ಯ ಬಂದಾನ. ಬೇಕಾದ್ರೆ ಒಂದ್ಸರಿ ನೋಡ್ದೆ ಬಂದ ನೋಡ್ ಬರಾಗ. ಅಲ್ರಿ ಅತ್ತಿಯರ ತೋಟದ ಮನೆಗೆ ಬರ್ತಾರ. ನಾಗಣ್ಣನೂ ಇಲ್ಲ, ಇವರು ಇಲ್ಲ. ಆತಡಿ, ನೀ ಇಲ್ಲೇ ಒಳಗ ಇರ. ನಿಮ್ಮವರೆಲ್ಲದಾರ?
ಅವ್ರ ಹಿಂದೆ ಬಟ್ಟೆ ಒಗ್ಯಾಕತ್ತಾರ್ರಿ. ಅದೇನು ನಾನು ನೋಡ್ತೀನಿ, ನೀವು ಒಳಗ ಇರ. ಅಲ್ಲಿ ಹೋಗಿ ಹಿಂದೆ ಹಿತ್ತಲ್ದಾಗ ಹೋಗಿ, ನಿಮ್ಮ ಅವ್ರ ಹತ್ರ ಹೋಗಿ ನೀನು. ನೀವೊಬ್ರು ಹೋಗ್ತೀರಿ? ಅಯ್ಯ, ನಾನು ಏನು ಮಾಡ್ತಾನವ ನುಂಗ್ತಾನ? ನೀನು ಹೋಗು, ನೀ ಹಿಂದಿಟ್ಟಿಲ್ಲ ನಿಮ್ಮ ಅವನ ಹತ್ರ ಹೋಗ. ನಾ ಅದೇನು ಕೇಳಿ ಬಾಗ್ಲಕ್ಕೆ ಬರ್ತೀನಿ ಅಂತ. ಬಾ ಯವ್ವ ತಾಯಿ ಬಾ. ಶುಭವಾಗತೈತಿ, ಶುಭವಾಗತೈತಿ. ಹಾಲಕ್ಕಿ ನುಡ್ದೈತಿ ತಾಯಿ, ಹಾಲಕ್ಕಿ ನುಡ್ದೈತಿ. ಅಣ್ಣಾರ, ಕೈ ಮುಗಿತೀನ್ರಿ, ಏನು ನುಡಿಬೇಡ್ರಿ. ನಮ್ಮಿಂದ ಏನರ ತಪ್ಪಾಗಿದ್ರೆ ಕ್ಷಮಾ ಮಾಡ್ಬಿಡ್ರಿ. ಅದು ತೋಟದ ಮನೆವರೆಗೂ ನೀವು ಹುಡ್ಕೊಂಡ್ ಬಂದಿರಿ. ಇಲ್ಲಂತ್ರಿ ಯಾವ ಮನೆ ಮಠ ಏನೂ ಇಲ್ಲ. ನೀವು ಬಂದಿರಿ, ಆತು. ಏನು ನುಡಿಬೇಡ್ರಿ, ಏನು ಮಾತಾಡಬೇಡ್ರಿ. ನಮ್ಮ ಮನೆ ಮಂದಿ ಏನು ಅನ್ಬೇಡ್ರಿ. ಈಗ ನಾವು ಜಗ್ ಅನುಭವಿಸಿವಿ. ಅದೇನು ಅಂದೈತಲ್ರಿ ಹಾಲಕ್ಕಿ, ನಿಮ್ಮ ಮನಸ್ಸಿನಾಗ ಇಟ್ಕೊಂಡ್ಬಿಡ್ರಿ. ಈಗೇನು 11 ರೂಪಾಯಿ ಕೊಳ್ಳೆ 21 ರೂಪಾಯಿ ಕೊಳ್ಳೆ ಹೇಳ್ಬಿಡ್ರಿ. ಅಣ್ಣಾರ, ಅರ್ಥ ಆಗ್ಲಿಲ್ರಿ. ಬ್ಯಾರೆ ಏನು ಮಾತಾಡಬೇಡ್ರಿ. ಈಗ ನಿಮಗೆ 21 ಬೇಕಾ 11 ಬೇಕಾ ಅಷ್ಟು ಹೇಳ್ರಿ ನಂಗೆ. ಯವ್ವ ತಾಯಿ, ನಾನು ನಿನ್ನ ರೊಕ್ಕಕ್ಕೆ ಆಸೆ ಪಟ್ಟ ಬಂದಿಲ್ಲ ನಮ್ಮವ್ವ. ನಾನು ನಿನ್ನ ರೊಕ್ಕಕ್ಕೆ ಆಸೆ ಪಟ್ಟು ಬಂದಿಲ್ಲ. ನನಗೇನು ಕೊಡಬೇಡ, ನನಗೇನೂ ಬೇಕಾಗಿಲ್ಲವ್ವ. 21 ಬೇಡ, 11 ಬೇಡವ್ವ. 21 ಸಾವಿರ ಆಗಲಿ, 21 ಲಕ್ಷ ಆಗಲಿ, 21 ಲಕ್ಷ 21 ಕೋಟಿ ಆಗಲಿ ಅಂತ ಹಾಲಕ್ಕಿ ನುಡ್ದೈತಿ ಅವ್ವ, ಹಾಲಕ್ಕಿ ನುಡ್ದೈತಿ. ನೋಡವ್ವ, ನನಗೆ ಗೊತ್ತಿಲ್ಲ, ನಾನು ಈ ಊರವನು ಅಲ್ಲ, ನಂಬತೀಯಾ? ಹ್ಞೂ ರೀ. ನಾನೇನು ಕೆಟ್ಟದ್ ನುಡಿಯಲ್ಲವ್ವ, ಗಾಬರಿ ಆಬೇಡವ್ವ. ನಮ್ಮವನ ವಯಸ್ಸೇ ಕದಿಯವ್ವ ನೀನು, ಗಾಬರಿ ಆಬೇಡ. ನಾನು ನನ್ನ ಪಾಡಿ ನಾ ಹೊಂಟಿದ್ದೆ. ಲಕ್ಷ್ಮವ್ವ ಕರೆದು ಎಲ್ಲವ್ವ ತಾಯಿ ಕೈಲಿ ಹೇಳ್ಸಾಳೆವ್ವ, ಈ ಮನೆಯಾಗ ಕಷ್ಟ ತುಂಬೈತಿ, ಅದಕ್ಕೆ ಊರು ಬಿಟ್ಟಕ್ಕೆ ನೀವು ಹೊಲಕ್ಕೆ ಬಂದು ಕುಂತೀರಿ ಅಂತ ನನಗೆ ನಮ್ಮವ್ವ ಹೇಳ್ಯಾಳ. ಈಗ ಇದಕ್ಕೆಲ್ಲ ಪರಿಹಾರ ಕೊಡ ಸಂಬಂಧ ನಾನು ತಂದೀನಿವ್ವ ಪ್ರಸಾದ, ದೇವಿ ಪ್ರಸಾದ ತಂದೀನಿ. ಪ್ರಸಾದ ರೀ? ಒಂದು ಮುಟಿಗೆ ಅಕ್ಕಿ ಕೊಡ್ತೀನಿ, 3 ಕಾಲ ಪಾವು ಅನ್ನ ಮಾಡಿ ಮನೆ ಮಂದಿ ಎಲ್ಲ ತಿನ್ರಿ ಅಂತ ನಮ್ಮವ್ವ ಹೇಳ್ತಾಳೆವ್ವ, ನಮ್ಮವ್ವ ಹೇಳ್ತಾಳ. ಹೌದ್ರಿ, ಆತ್ರಿ, ಕೊಡ್ರಿ ಪ್ರಸಾದ. ಬಾ ತಾಯಿ, ಅಂಜಬಾಡ, ಅಳಕಬಾಡ. ದೇವಿ ಮುಂದೆ ನಿಂದು ಏನೈತಿ, ನಿಂದು ಎಲ್ಲ ದುಗುಡಾನು ಹೇಳಿ ನಿನ್ನ ಮನಸ್ಸು ಹಗರ ಮಾಡ್ಕೇಳೆವ್ವ. ಹೆದರ್ಬಾಡ ತಾಯಿ, ಹೆದರ್ಬಾಡ. ಹಾಲಕ್ಕಿ ನುಡಿದೈತಿ, ಹಾಲಕ್ಕಿ ನುಡಿದೈತಿ. ನೀನು ಉಡಿಯಾಗ ತಾಯಿ ಪ್ರಸಾದ ಹಾಕ್ತೀನಿ. ಉಡಿ ಚಾಚವ್ವ ತಾಯಿ, ಉಡಿ ಚಾಚ. ಕೊಡ್ರಿ. ಒಳ್ಳೇದಾಗ್ಲಿವ್ವ, ಒಳ್ಳೇದಾಗ್ಲಿ. ನಾನಿನ್ನು ಬರ್ತೀನಿ ತಾಯಿ, ಮರಿಬ್ಯಾಡ್ಯವ್ವ. ಇವತ್ತು ರಾತ್ರಿ 8 ಗಂಟೆ ಒಳಗೆ 3 ಕಾಲು ಪಾವು ಅಕ್ಕಿ ಹಾಕಿ ಅನ್ನ ಮಾಡಿ ಮನೆ ಮಂದಿ ಎಲ್ಲ ಉಣ್ಬೇಕ್ಯವ್ವ, ಮರಿಬೇಡ. ನಿಮ್ಮ ಮನಿಗೆಲ್ಲ ಒಳ್ಳೇದಾಗತ್ತಾ. ತಾಯಿ ನುಡಿದಿದ್ದನ್ನ ನೀನೇನಾರ ಕೀಳಾಗಿ ಕಂಡಿ ಅಂದ್ರೆ ನಿನ್ನ ಮನೆಗೆ 3 ವರ್ಷ 30 ವರ್ಷ 30 ವರ್ಷದವರೆಗೂ ನಿನಗೆ ಕಾಡ್ತಾಳ ನಮ್ಮವ್ವ ತಾಯಿ, ಬಿಡದಂಗ ಕಾಡ್ತಾಳ. ಹುಷಾರಾಗಿರವ್ವ, ಹುಷಾರಾಗಿರ. ಬರ್ತೀನಿ. ಒಳ್ಳೇದಾಗ್ಲಿ ನಮ್ಮವ್ವ, ಒಳ್ಳೇದಾಗ್ಲಿ.